ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ನೋಡಿ, ರಾಗಿಣಿ ಅಂತ ಹೇಳಿ ವಿಧವೆ ಬದುಕು ಇವ್ರದ್ದು. ಓಕೆನಾ? ನಡೆದ ಘಟನೆ ಬಗ್ಗೆ ಈ ರೀತಿಯಾಗಿ ವಿವರಿಸಿದ್ದಾರೆ. ನೋಡ್ಬೋದು, ಹುಷಾರಿಲ್ಲದೆ ಯಜಮಾನ ತೀರಿ ಹೋದ ಅಂತ ಇಲ್ಲಿ ಭಾಳ ದುಃಖದಿಂದ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ. ಇದಿಷ್ಟು ನಡೆದ ಘಟನೆ ಬಗ್ಗೆ ಆಗಿರುತ್ತೆ. ಇನ್ನು ಭಯಕ್ಕೆ ಬಂದ್ಬಿಟ್ಟು ಇವ್ರಿಗೆ ಏನಪ್ಪ ಅಂದರೆ, ನೀಟಾಗಿ ದುಃಖವನ್ನು ತೋಡಿಕೊಳ್ಳಲು ಯಾರಿಲ್ಲ ಅನ್ನೋದೇ ಇವ್ರಿಗೆ ಭಾಳ ಬೇಜಾರಿನ ಒಂದು ವಿಚಾರ ಆಗಿರುತ್ತೆ ಸ್ನೇಹಿತರೆ. ಪರಿಸ್ಥಿತಿ ಬಗ್ಗೆ ಇಲ್ಲಿ ಏನಪ್ಪ ಹೇಳಿದ್ದಾರೆ ಅಂತಂದರೆ, 9 ದಿನಕ್ಕೇ ರಸ ಜಿನುಗ್ತಾ ಇದೆ. ಅಂದರೆ ಗಂಡ ತೀರಿ ಹೋದ ಒಂದು 9 ದಿನಕ್ಕೆ ರಸ ಜಿನುಗ್ತಾ ಇದೆ. ಯಾರ ಹತ್ರ ಇವರ ಒಂದು ಕಷ್ಟವನ್ನು ಹೇಳ್ಕೊಳ್ಳಿ ಅಂತಕ್ಕಂಥದ್ದು ಇಲ್ಲಿ ತಿಳಿಸಿದ್ದಾರೆ. ಇದಿಷ್ಟು ಪರಿಸ್ಥಿತಿಯ ಬಗ್ಗೆ ಇಲ್ಲಿ ಮಾತಾಗಿರುತ್ತೆ ಸ್ನೇಹಿತರೆ. ಇವರ ಒಂದು ವಿಧವೆ ಬದುಕು ಏನಿದೆ ಸ್ನೇಹಿತರೆ, ಅಷ್ಟು ಸುಲಭ ಅಲ್ಲ. ನಿಜಕ್ಕೂ ತುಂಬ ಕಷ್ಟ ಇರುತ್ತೆ. ಅದು ಅವ್ರಿಗೇ ಗೊತ್ತಿರುತ್ತೆ, ವಿಧವೆ ಆದವ್ರಿಗೆ. ಇನ್ನು ಚಿಂತೆಗಳ ಬಗ್ಗೆ ಇಲ್ಲಿ ಸಾಕಷ್ಟು ಮಾಹಿತಿನ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಏನೇನಪ್ಪ ಅಂತ ನೋಡೋದಾದರೆ, ಮೊದಲನೇದಾಗಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಸಮಸ್ಯೆ ಆಗ್ತಾ ಇರುತ್ತೆ. ಹೌದು, ನಿಜನೇ. ಸಂಸಾರ ಇಲ್ಲದೇ ಇದ್ದವರಿಗೆ ತೂತಿನ ಚಿಂತೆ, ಸಂಸಾರ ಇದ್ದವರಿಗೆ ಸುಖದ ಚಿಂತೆ ಇರುತ್ತದೆ. ಖಂಡಿತವಾಗಿಯೂ ನಿಜನೇ ಸ್ನೇಹಿತರೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಚಿಂತೆ ಇದ್ದೇ ಇರುತ್ತೆ. ಅದೇ ರೀತಿ ಅರ್ಧದಲ್ಲಿ ಬಿಟ್ಟು ಯಜಮಾನ ಇಲ್ಲದ ಇರೋವಂಥ ಒಂದು ಮನೆಯಲ್ಲಿ ಒಂದು ಚಿಂತೆ ಇರುತ್ತೆ. ಹಾಗೆ ಇನ್ನೂ ಅನೇಕ ಚಿಂತೆಯಲ್ಲಿ ಜೀವನದಲ್ಲಿ ಇರುತ್ತೆ ಅಂತ ಇಲ್ಲಿ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ. ಹೌದು, ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಚಿಂತೆ ಇರುತ್ತೆ. ಶ್ರೀಮಂತರಿಗೆ ಬಡವರ ಚಿಂತೆ, ಬಡವರಿದ್ದಾಗ ಶ್ರೀಮಂತರ ಚಿಂತೆ ಇದ್ದೇ ಇರುತ್ತೆ. ಓಕೆ, ಇನ್ನು ಅನಿಸಿಕೆ ಬಗ್ಗೆ ಈ ರೀತಿಯಾಗಿ ವಿವರಿಸಿದರೆ ನೋಡ್ಬೋದು. ಮೊದಲನೇದಾಗಿ, ಸೋರೆಕಾಯಿಯಲ್ಲಿ ರಸ ಸೋರಿದಂತೆ ನಂದು ತೂತಲ್ಲಿ ಅದೇ ಥರ ರಸ ಸೋರ್ತಾ ಇರುತ್ತೆ ಅಂತ ಇಲ್ಲಿ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ. ಎರಡನೇದು ಬಂದ್ಬಿಟ್ಟು, ಮನೆಯಲ್ಲಿ ಎಲ್ಲರೂ ದುಃಖದಲ್ಲಿ ಮುಳುಗಿ ಹೋಗಿದ್ದಾರೆ, ಆದ್ರೂ ಚಟ ಎದ್ದೇಳ್ತಾನೆ ಇರುತ್ತೆ. ಯಾಕೆ ಅಂತಂದರೆ ಸ್ನೇಹಿತರೆ, ಅದೊಂದು ನಾವು ಅಂದ್ಕೊಂಡಂಗಲ್ಲ ಅದು. ಸೊ ಅವ್ರಿಗೆ ಕಷ್ಟ ಗೊತ್ತಿರುತ್ತದು. ಯಾರ ಹತ್ರ ಹೇಳಂಗಿಲ್ಲ, ಬಿಡಂಗಿಲ್ಲ, ಅದು ನಿಜನೇ. ಹಾಗಾಗಿ ಆದಷ್ಟು ಕಡಿಮೆ ಮಾಡಿಕೊಳ್ತೀನಿ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಅಂದರೆ ಹುಚ್ಕೊಳ್ಳೋದು ಅದು ಇದು ಏನಾರ ಮಾಡ್ಕೊಳೋದಿದ್ರೆ ಸ್ನೇಹಿತರೆ, ಆದಷ್ಟು ಕಮ್ಮಿ ಅಂತ ಇಲ್ಲಿ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ. ಇನ್ನು ವಿಲ್ಲಾ ಒಂದು ಇವ್ರದ್ದು ಒಂದು ಲ್ಯಾಂಡ್ ಏನಿದೆ, ವಿಲ್ಲಾ ಒಂದು ಇದೆ ಸ್ನೇಹಿತರೆ ಇವ್ರದ್ದು. ನೋಡ್ಬೋದು, ಅದು ಸೇಲ್ಗಿದೆ ಸ್ನೇಹಿತರೆ. ನೋಡಿ, ಫ್ಲಾಟ್ ಸೈಜಸ್ ಬಂದ್ಬಿಟ್ಟು 50,000 ಸ್ಕ್ವೇರ್ ಫೀಟಲ್ಲಿ ಇರ್ತದೆ. ಬಿಲ್ಡಪ್ ಏರಿಯಾ ನೋಡ್ಬೋದು 3,500 ಸ್ಕ್ವೇರ್ ಫೀಟಲ್ಲಿ ಬಿಲ್ಡಪ್ ಏರಿಯಾ. ಇನ್ನು ಬೆಡ್ರೂಮ್ಸು, ಬಾತ್ರೂಮ್ಸು 4 BHK ಮತ್ತು 4 ಬಾತ್ರೂಮ್ ಬರುತ್ತೆ. ಇನ್ನು ಲಿವಿಂಗು, ಡೈನಿಂಗ್ ರೂಮು, ಸ್ಪೇಷಿಯಸ್ ಹಾಲು ಅಂಡ್ ಡೈನಿಂಗ್ ಏರಿಯಾ ಬರುತ್ತೆ. ಇಷ್ಟು ವಿಲ್ಲಾದಲ್ಲಿದೆ. ಮತ್ತು ಇನ್ನೂ ಇದೆ ಸ್ನೇಹಿತರೆ ಹಲವಾರು ಫೆಸಿಲಿಟೀಸು. ನೋಡ್ಬೋದು ನೀವು, ಔಟ್ಲುಕ್ಕು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಿಮಗೆ ಹೊರಗಡೆನೇ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಸಿಕ್ಕೋಗುತ್ತೆ, ಆಯಿತಾ. ಇನ್ನು 5ನೇದು, ಮಾಡ್ಯುಲರ್ ಕಿಚನ್ನು ವಿತ್ ಚಿಮ್ನಿ ಆರ್ ಮಾಡ್ರನ್ ಫಿಟ್ಟಿಂಗ್ಸು ಮತ್ತು ಪೂಜಾ ರೂಮು ಇಫ್ ಇನ್ಕ್ಲೂಡೆಡ್ಡು. ಇನ್ನು ಬಾಲ್ಕನೀಸು ಮತ್ತು ಸಿಟ್ಟಿಂಗ್ ಔಟ್ಸು ಭಾಳ ಅದ್ಭುತವಾಗಿದೆ. ಇನ್ನು ಗಾರ್ಡನಿಂಗ್ ಏರಿಯಾ ಅಂತೂ ಸೂಪರ್ ಆಗಿರುತ್ತೆ ಸ್ನೇಹಿತರೆ. ಕೋಕೋನಟ್ ಫ್ರೂಟ್ ಟ್ರೀಸ್ ಎಲ್ಲ ಇರುತ್ತೆ. ಓಕೆನಾ. ಇನ್ನು ಟೆರೇಸ್ ಅವರು ಒಂದು ರೂಫ್ ಟಾಪು ಅಕ್ಸೆಸ್ ಇರುತ್ತೆ. ಓಕೆ, ಮತ್ತು ಒಳಗಡೆ ನೀವು ನೋಡಿದ್ರೆ ಸ್ನೇಹಿತರೆ ರಾಜರ ಥರ ಇರುತ್ತೆ.